ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಲಾಂಗ್ ಡ್ರೈವ್ ಸ್ಟೋರೀಸ್. ಮೊದಲನೇ ವಿಡಿಯೋದಲ್ಲಿ ನಾವು ಬೆಟ್ಟವನ್ನು ಹತ್ತೋದು ನೋಡಿದೀವಿ. ಈಗ ಆ ಬೆಟ್ಟ ತುದಿಯನ್ನು ತಲುಪಿದ ಮೇಲೆ ನೋಡಬೇಕಾಗಿರೋ ಪ್ರದೇಶಗಳ ಬಗ್ಗೆ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಬೆಟ್ಟದ ಮೇಲೆ ಬಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣುವುದು ಶಿಥಿಲವಾದ ಕೋಟೆ, ಹಾಗೆ ಆ ಕೋಟೆ ಮುಂದೆ ಇರುವಂತ ಒಂದು ಚಿಕ್ಕದಾದ ಕೆರೆ. ಬಿರುಕಾಗಿ ಶಿಥಿಲವಾದ ಈ ಕೋಟೆಯ ಗೋಡೆಗಳು ನಮ್ಮ ನಾಡಿನ ಇತಿಹಾಸವನ್ನು ಇನ್ನೂ ಎತ್ತು ತೋರಿಸ್ತಿರೋ ಹಾಗೆ ಕಾಣಿಸುತ್ತವೆ. ಈ ಕಲ್ಲು ಮರಗಳ ಮಧ್ಯೆ ಹಾಕುತ್ತಿರುವ ಪ್ರತಿಯೊಂದು ಹೆಜ್ಜೆಯು ಶಾಂತಿಯ ಮಾರ್ಗವನ್ನು ತೋರುತ್ತದೆ. ಎತ್ತರಕ್ಕೆ ಹೋಗುವಷ್ಟು ಗಾಳಿ ಹೆಚ್ಚಾಗೋದು ಸಹಜ, ಆದರೆ ಆ ಗಾಳಿ ಪ್ರವಾಹದಲ್ಲೂ ಕೂಡ ಗರ್ವದಿಂದ ನಿಂತಿದೆ ಒಂದು ಧ್ವಜ. ಈ ಧ್ವಜಕ್ಕೆ ಕಟ್ಟಿರುವುದು ಬರೀ ಬಟ್ಟೆ ತುಂಡು ಅಲ್ಲ, ಅದು ನಮ್ಮ ನಾಡಿನ ಇತಿಹಾಸ, ನಮ್ಮ ಕನ್ನಡಿಗರ ಉಸಿರಾಟ. ಇಲ್ಲಿ ಹಾರುವ ಈ ಬಾವುಟದಲ್ಲಿ ನಮ್ಮ ಹೋರಾಟವಿದೆ, ನಮ್ಮ ಧೈರ್ಯವಿದೆ, ಎಷ್ಟೋ ಜನರ ತ್ಯಾಗವಿದೆ. ಕಾಲ ಎಷ್ಟೇ ಬದಲಾದರೂ ನಮ್ಮ ಇತಿಹಾಸವಿನ್ನೂ ತಲೆ ಎತ್ತಿ ನಿಂತಿದೆ. ಕೋಟೆಯ ನೆತ್ತಿ ನಂದಿ ಮಂಟಪ, ಇದು ಶ್ಯಾವಣದುರ್ಗ ಚರಿತ್ರೆಗೆ ಚಿಹ್ನವಾಗಿದೆ. ಇದು ಬರೀ ಕಟ್ಟಡವಲ್ಲ, ನಮ್ಮ ಇತಿಹಾಸದ ನೆನಪಿನ ಸಂಕೇತ. ಪ್ರಕೃತಿ ಮಾತಾಡಲ್ಲ, ಆದರೆ ಎಲ್ಲವನ್ನೂ ಹೇಳುತ್ತದೆ. ನಿಶ್ಶಬ್ದದಲ್ಲೇ ಪ್ರಕೃತಿ ಸೌಂದರ್ಯ ಅಡಗಿದೆ. ಪ್ರಕೃತಿಗೆ ಹತ್ತಿರ ಆದಷ್ಟು ನಮಗೆ ನಾವು ಯಾರು ಅನ್ನೋದು ತಿಳಿಯುತ್ತದೆ. ಹಾಗೆ ಮುಂದೆ ಸಾಗುತ್ತಾ ಮುಳ್ಳು ಪೊದೆಗಳ ನಡುವೆ ದಾರಿ ಕಂಡು ಕಲ್ಲು ಗುಡ್ಡೆಗಳನ್ನು ದಾಟಿ ನಡೆದು ಬಂದಾಗ ನಮ್ಮ ಕಣ್ಣಿಗೆ ದರ್ಶನ ನೀಡುತ್ತೆ ಶಕ್ತಿ ಸಂಕೇತವಾಗಿ ನಿಂತಿರುವ ಆಂಜನೇಯನ ವಿಗ್ರಹ.
ನಿಶ್ಶಬ್ದದ ಮಧ್ಯೆ ನಿಂತು ಕೂಡ ಅಪಾರ ಶಕ್ತಿಯನ್ನು ಸಾರುವ ದಿವ್ಯ ಸಾನ್ನಿಧ್ಯ ಈ ಆಂಜನೇಯನ ವಿಗ್ರಹ. ಜೈ ಹನುಮಾನ್. ಶ್ರವಣದುರ್ಗ ಇದು ಕೇವಲ ಒಂದು ಟ್ರೆಕ್ ಅಲ್ಲ, ಇದು ಚರಿತ್ರೆ, ಸಾಹಸ, ಆತ್ಮಶಕ್ತಿಯ ಅನುಭವ. ಈ ಬೆಟ್ಟವನ್ನು ಹತ್ತೋದು ಎಷ್ಟು ಕಷ್ಟನೋ, ಈ ಬೆಟ್ಟ ಇಳಿಯೋದು ಕೂಡ ಅಷ್ಟೇ ಕಷ್ಟವಾದ ಕೆಲಸ. ನಾನು ನಮ್ಮ ಗೈಡ್ ಅಲ್ಲಿ ಕಲ್ಲು ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ಯಾರು ಫಸ್ಟ್ ಓಡ್ಕೊಂಡು ಹೋಗ್ತಾರ ಅಂತ. ಸರಿನಾ? ರೆಡಿ, 1 2 3 ಗೋ. ಏ ಹುಷಾರು ಹುಷಾರು ಬ್ರೋ. ಯಾರು ಬ್ರೋ ಗೆದ್ದಿದ್ದು? ಈ ಟ್ರೆಕ್ ನನಗೆ ಕಲಿಸಿರುವ ಪಾಠ ಒಂದೇ, ನಿಲ್ಲದೆ ಮುಂದೆ ಸಾಗಿದರೆ ಶಿಖರ ಯಾವತ್ತೂ ನಮ್ಮದೇ.